ಗೋವಾ ರಾಜ್ಯಕ್ಕೆ ಬರುವಂತ ಪ್ರವಾಸಿಗರು ಇನ್ನು ಮುಂದೆ ತಮ್ಮ ವಾಹನಗಳ ದಾಖಲೆ ಪತ್ರಗಳು ಸರಿಯಾಗಿ ಇಲ್ಲದೆ ಇದ್ರೆ ಇಲ್ಲಿ ಅಧಿಕ ಪ್ರಮಾಣದ ದಂಡ ಕಟ್ಟಬೇಕಾಗತ್ತೆ. ಹುಷಾರ್, ಯಾಕಂತ ಹೇಳಿದ್ರೆ ಈಗಾಗಲೇ ಗೋವಾದ ಗಡಿ ಭಾಗದಲ್ಲಿ ಎಐ ಟೆಕ್ನಾಲಜಿ ಮೂಲಕ ಈಗಾಗಲೇ ವಾಹನಗಳ ತಪಾಸಣೆ ಕೂಡ ನಡೆಸ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಕರ್ನಾಟಕದಿಂದ ಗೋವಾ ಪ್ರವೇಶಿಸುವಂತಹ ಕೋಳೆಂ ಗೇಟ್ ನಲ್ಲಿ ಆಗಿರ್ಬೋದು ಅಥವಾ ಮೋಲೆಂ ಗೇಟ್ ನಲ್ಲಿ ಆಗಿರ್ಬೋದು, ಈ ರೀತಿಯಾಗಿ ಕೃತಕ ಬುದ್ಧಿ ಮತ್ತೆ ತಂತ್ರಜ್ಞಾನವನ್ನ ಅಳವಡಿಸಿ ಈ ಒಂದು ವಾಹನ ಪರಿಶೀಲನೆ ಕಾರ್ಯ ಕೂಡ ನಡೀತಾ ಇರುವಂತದ್ದು. ಗಡಿ ಭಾಗದಿಂದ ಒಳಗೆ ಬರುವಂತಹ ಗೋವಾಕ್ಕೆ ಬರುವಂತಹ ಎಲ್ಲ ವಾಹನಗಳನ್ನು ಕೂಡ ಎಐ ತಂತ್ರಜ್ಞಾನದ ಮೂಲಕ ತಪಾಸಣೆ ಕೂಡ ಮಾಡಲಾಗ್ತದೆ. ಬಹಳ ಪ್ರಮುಖವಾಗಿ ವಾಹನದ ನೋಂದಣಿ ಪತ್ರ ಆಗಿರ್ಬೋದು ಅಥವಾ ಮಾಲಿನ್ಯ ನಿಯಂತ್ರಣ ಪ್ರಮಾಣ ಪತ್ರ ಮತ್ತು ಇನ್ಸೂರೆನ್ಸ್ ಕಾಪಿಗಳು ಕೂಡ ಸರಿಯಾಗಿ ಇರಬೇಕಾಗತ್ತೆ. ಒಂದು ವೇಳೆ ಸರಿಯಾಗಿ ಇಲ್ಲದಿದ್ದ ಪಕ್ಷದಲ್ಲಿ ಇಲ್ಲಿ ಹೆಚ್ಚಿನ ಪ್ರಮಾಣದ ದಂಡ ಕಟ್ಟಬೇಕಾದ ಅನಿವಾರ್ಯತೆ ಕೂಡ ಇದ್ದಿರುವಂತದ್ದು. ಯಾಕಂತ ಹೇಳಿದ್ರೆ ಗೋವಾ ಸರ್ಕಾರ ಈ ಹಿಂದಿನಲ್ಲೂ ಕೂಡ ಪ್ರವಾಸಿಗರಿಗೆ ಕಟ್ಟುನಿಟ್ಟಿನ ಒಂದು ಕ್ರಮಗಳನ್ನು ಕೂಡ ಕೈಗೊಳ್ತಾ ಬಂದಿದೆ. ಅದರ ಮುಂದುವರೆದ ಭಾಗವಾಗಿ ಈ ರೀತಿಯಾಗಿ ಕ್ಯಾಮೆರಾಗಳನ್ನ ಅಳವಡಿಸಿ, ಗಡಿ ಭಾಗದಲ್ಲಿ ಕ್ಯಾಮೆರಾಗಳನ್ನ ಅಳವಡಿಸಿ ವಾಹನಗಳ ತಪಾಸಣೆ ಕಾರ್ಯ ಕೂಡ ನಡೆಸ್ತಾ ಇರುವಂತದ್ದು. ಒಂದು ವೇಳೆ ವಿಮೆ ಪ್ರಮಾಣ ಪತ್ರ ಇಲ್ಲದಿದ್ದ ಪಕ್ಷದಲ್ಲಿ 2,000 ರೂಪಾಯಿ ದಂಡ ಮತ್ತು ತಪ್ಪಿದರೆ ಮತ್ತೆ ಏನಾದ್ರೂ ಅದೇ ರೀತಿ ತಪ್ಪುಗಳು ಪುನರಾವರ್ತನೆ ಆಗದೆ 4,000 ರೂಪಾಯಿ ದಂಡ ಕೂಡ ವಿಧಿಸಲಾಗುತ್ತೆ. ಮತ್ತೆ ಮಾಲಿನ್ಯ ನಿಯಂತ್ರಣ ಪ್ರಮಾಣ ಪತ್ರ ಇಲ್ಲದಿದ್ದ ಪಕ್ಷದಲ್ಲಿ 10,000 ರೂಪಾಯಿ ದಂಡ ಕೂಡ ಕಟ್ಟಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈ ಗೋವಾಕ್ಕೆ ಬರುವಂತ ಪ್ರವಾಸಿಗರು ತುಂಬಾ ಎಚ್ಚರದಿಂದ ತಮ್ಮ ವಾಹನಗಳ ದಾಖಲೆ ಪತ್ರಗಳನ್ನ ಮತ್ತು ಇನ್ಸೂರೆನ್ಸ್ ಪ್ರಮಾಣ ಪತ್ರವನ್ನ ಮತ್ತು ಮಾಲಿನ್ಯ ನಿಯಂತ್ರಣ ಪ್ರಮಾಣ ಪತ್ರವನ್ನ ಕೂಡ ಇಟ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಗೋವಾದ ಗೋವಾ ರಾಜ್ಯದ ಅಥೆಂಟಿಕೇಶನ್ ಸಿಸ್ಟಮ್ ನ ಅಡಿಯಲ್ಲಿ ಈ ಒಂದು ಕೆಲಸಗಳು ಕೂಡ ಗೋವಾ ಸರ್ಕಾರ ಮಾಡಿರೋದು. ಯಾಕಂತೇಳಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ಗೋವಾ ರಾಜ್ಯಗಳಲ್ಲಿ ಇಲ್ಲಿ ಯಾವುದೇ ಟೋಲ್ಗಳು ಇಲ್ಲದಿರೋದ್ರಿಂದ ಗೋವಾ ಸರ್ಕಾರ ಈ ರೀತಿಯಾಗಿ ವ್ಯವಸ್ಥೆಯನ್ನು ಕೂಡ ಜಾರಿ ಮಾಡೋದ್ರ ಮೂಲಕ ಕ್ರಮಗಳನ್ನು ಕೂಡ ಕೈಗೊಂಡಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಕ್ರಮ, ಗೋವಾ ಸರ್ಕಾರದ ಕ್ರಮ ಕೂಡ ವಾಹನ ಸವಾರಿಗೆ ಕೊಂಚ ಟೆನ್ಷನ್ ಕೂಡ ಆಗಿರುವಂತದ್ದು. ಈ ಬಗ್ಗೆ ಪ್ರವಾಸಿಗರನ್ನ ಮಾತಾಡ್ತೇನೆ, ಪ್ರಯಾಣಿಕರನ್ನ, ವಾಹನ ಸವಾರನ್ನ ಮಾತಾಡ್ತೀನಿ. ಏನ್ ಹೇಳ್ತೀವಿ ಸರ್, ಈಗ ಗೋವಾ ಸರ್ಕಾರ ಈ ರೀತಿಯಾಗಿ ಎಐ ಟೆಕ್ನಾಲಜಿಗಳ ಮೂಲಕ ವಾಹನ ತಪಾಸಣೆ ಕೂಡ ಮಾಡ್ತಾ ಇರುವಂತದ್ದು, ಏನ್ ಹೇಳ್ತೀರಿ? ಇಲ್ಲಿ ಸಿಸ್ಟಮ್ ಅನ್ನು ಮಾಡಿದ್ದಾರೆ ಗೋವಾ ಸರ್ಕಾರ. ನಮ್ಮಂತ ಏನೋ ಅಲ್ಲ, ಇದರ ಬಗ್ಗೆ ನಮ್ಗೆ ಅಂತೂ ಏನೋ ಅರ್ಥ ಆಗ್ತಾ ಇಲ್ಲ. ಎರಡೂ ಕಡೆಗೆ ಕ್ಯಾಮೆರಾ ಇಟ್ಟಿದ್ದಾರೆ, ಅಲ್ಲಿ ಯಾತ್ರ ಸಲ ಹಾಕಿದೆ ಅಂತ ಗೊತ್ತಾಗ್ತಾ ಇಲ್ಲ. ಅದೇ ಗೋವಾ ಸರ್ಕಾರ ಹೇಳುತ್ತೆ ನಿಮ್ಮ ವಾಹನಗಳನ್ನ ತಪಾಸಣೆ ಮಾಡುವಂತದ್ದು ಮತ್ತೆ ಇನ್ಸೂರೆನ್ಸ್ ಗಳು ಸರಿಯಾಗಿ ಇಲ್ಲದೆ ಇದ್ರೆ, ಪೊಲ್ಯೂಷನ್ ಸರ್ಟಿಫಿಕೇಟ್ ಸರಿಯಾಗಿ ಇಲ್ಲದಿದ್ರೆ ದಂಡ ಕೂಡ ವಿಧಿಸ್ತಾ ಇರುವಂತದ್ದು ಗೋವಾ ಸರ್ಕಾರ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅಲ್ಲ, ಈಗಾಗಲೇ ನಮ್ಮ ಗೋವಾ ಹಾಗೂ ಇದು ಕರ್ನಾಟಕ ಬೌಂಡ್ರಿ ಇದೆ ಅಲ್ಲ, ಅಲ್ಲಿ ಪೊಲೀಸ್ ಇದೆ, ಎಕ್ಸೈಸ್ ಇದೆ, ಎಲ್ಲಾನು ಇದೆ. ಅವರೆಲ್ಲ ತಪಾಸಣೆ ಮಾಡ್ತಾರೆ. ಗೊತ್ತಾಯ್ತು, ನಮ್ಗೊಂದು ಜವಾಬ್ದಾರಿ ಅಂತ ಇರ್ತದೆ. ನಾವು ನಮ್ಮ ಗಾಡಿಗೆ ಬೇಕಾದಂತ ಎಲ್ಲ ಪೊಲ್ಯೂಷನ್ ಇರ್ಬೋದು, ಇನ್ಸೂರೆನ್ಸ್ ಇರ್ಬೋದು, ಎಲ್ಲಾನು ನಾವು ಸರಿಯಾಗಿ ಇಟ್ಕೊಂಡಿರ್ತೀವಿ. ಇದು ಯಾಕೆ ಮಾಡ್ತಾರೆ ನಾವು ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಗೋವಾದಲ್ಲಿ ಯಾವುದೇ ಟೋಲ್ಗಳು ಇಲ್ಲ. ಟೋಲ್ಗಳು ಇಲ್ಲೋದೆಲ್ಲ ಕಾರಣಕ್ಕೆ ಆದಾಯ ಕೂಡ ಜಾಸ್ತಿ ಆಗಿ ಬಂತ ಹೇಳೋ ಕಾರಣಕ್ಕೆ ಈ ರೀತಿ ಮಾಡಿರ್ಬೋದು ಅಂತ ಅನಿಸ್ತದೆ ನಿಮ್ಗೆ? ಅದು ಇರ್ಬೋದು, ಅದ ಅನಿಸ್ತದೆ, ಇರ್ಬೋದು. ಅದೇನು ಅರ್ಥ ಯಾರಿಗೂ ಸಾರ್ವಜನಿಕರೇ ಪಬ್ಲಿಕ್ ಅದ್ರ ಬಗ್ಗೆ ಅರ್ಥ ಆಗ್ತಾ ಇಲ್ಲ. ಅದೊಂದು ಸ್ವಲ್ಪ ಜನರಿಗೆ ಮನವರಿಕೆ ಆಗ್ಬೇಕು. ವಾಹನ ಸವಾರ ಗಡಿಬಿಡಲ್ಲಿ ಇದ್ದಾರೆ ಆಗದೆ ಏನೋ. ಹೌದೌದು, ಏನು ಅರ್ಥ ಆಗ್ತಾ ಇಲ್ಲ, ನಮ್ಗೆ ಟೆನ್ಷನ್ ಅಲ್ಲಿ ಇದ್ದೀವಿ. ಅದು ವಾಹನ ಸವಾರರಿಗೆ ಗೋವಾ ಸ್ಟ್ರಿಕ್ಟ್ ಮಾಡೋದಕ್ಕೆ ಏನ್ ಹೇಳ್ತೀರಿ ಸರ್? ಸ್ಟ್ರಿಕ್ಟ್ ಅಂದ್ರೆ ಹೆಂಗ್ ಸ್ಟ್ರಿಕ್ಟ್ ಆಗ್ತಾ ಇದ್ದದು? ಅದೇ ಇರ್ನಲ್ಲ, ನಾ ಮೊದಲು ಹೇಳಿದಿನ, ಅಲ್ಲೇನೆ ಎಲ್ಲ ಬೋರ ಗಾಡಿ ಚೆಕ್ ಮಾಡ್ಕೊಂಡು ಕಳ್ಸಿಕೊಡ್ತಾರೆ. ಮತ್ತೆ ಇಲ್ಲಿ ಕ್ಯಾಮೆರಾ ಕೊಡ್ತಾರೆ, ಹೆಂಗ್ ಸ್ಟ್ರಿಕ್ಟ್ ಆಗ್ತದೆ ಹೇಳಿ? ನೋಡಿ, ನಿಮ್ಮ ಪತ್ರಿಕೆಯ ಮುಖಾಂತರ ಸಾರ್ವಜನಿಕರಾಗುವಂತೆ ಒಂದು ತೊಂದರೆಯನ್ನು ತಪ್ಪಿಸ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಒಟ್ಟಲ್ಲಿ ಗೋವಾ ಸರ್ಕಾರ ಈ ರೀತಿಯಾಗಿ ಕೃತಕ ಬುದ್ಧಿಮತ್ತೆಯ ತಂತ್ರಜ್ಞಾನದ ಮೂಲಕ ಈ ಒಂದು ವ್ಯವಸ್ಥೆಗಳನ್ನ ಮಾಡಿರೋದು. ಅಂದ್ರೆ ಕಾರವಾರದಿಂದ ಗೋವಾನ ಪ್ರವೇಶಿಸುವಂತ ಕೋಳೆಂ ಆಗಿರ್ಬೋದು ಅಥವಾ ರಾಮನಗರದಿಂದ ಗೋವಾನ ಪ್ರವೇಶಿಸುವಂತ ಮೊಳೆಂ ಗಡಿ ತೀರದಲ್ಲಿ ಈ ರೀತಿಯಾಗಿ ಸ್ಕ್ಯಾನಿಂಗ್ ಅಂದ್ರೆ ಮಷಿನ್ ಗಳನ್ನ ಅಳವಡಿಸಿ, ಕ್ಯಾಮೆರಾಗಳನ್ನ ಅಳವಡಿಸಿ ವಾಹನಗಳ ದಾಖಲೆಗಳು ಅಂದ್ರೆ ನೋಂದಣಿ ಪ್ರಮಾಣ ಪತ್ರ, ಇನ್ಸೂರೆನ್ಸ್ ಪ್ರಮಾಣ ಪತ್ರ ಮತ್ತು ಪೊಲ್ಯೂಷನ್ ಪ್ರಮಾಣ ಪತ್ರವನ್ನ ತಪಾಸಣೆ ಮಾಡೋದ್ರ ಮೂಲಕ ಗೋವಾ ಸರ್ಕಾರ ವಾಹನ ಸವಾರರಿಗೆ ಕಠಿಣ ಕ್ರಮಗಳನ್ನ ಕೈಗೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಗೋವಾ ರಾಜ್ಯಕ್ಕೆ ಬರುವಂತ ಪ್ರವಾಸಿಗರು ಇನ್ನು ಮುಂದೆ ತಮ್ಮ ವಾಹನಗಳ ದಾಖಲೆ ಪತ್ರಗಳು ಸರಿಯಾಗಿ ಇಲ್ಲದೆ ಇದ್ರೆ ಇಲ್ಲಿ ಅಧಿಕ ಪ್ರಮಾಣದ ದಂಡ ಕಟ್ಟಬೇಕಾಗತ್ತೆ. ಹುಷಾರ್, ಯಾಕಂತ ಹೇಳಿದ್ರೆ ಈಗಾಗಲೇ ಗೋವಾದ ಗಡಿ ಭಾಗದಲ್ಲಿ ಎಐ ಟೆಕ್ನಾಲಜಿ ಮೂಲಕ ಈಗಾಗಲೇ ವಾಹನಗಳ ತಪಾಸಣೆ ಕೂಡ ನಡೆಸ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಕರ್ನಾಟಕದಿಂದ ಗೋವಾ ಪ್ರವೇಶಿಸುವಂತಹ ಕೋಳೆಂ ಗೇಟ್ ನಲ್ಲಿ ಆಗಿರ್ಬೋದು ಅಥವಾ ಮೋಲೆಂ ಗೇಟ್ ನಲ್ಲಿ ಆಗಿರ್ಬೋದು, ಈ ರೀತಿಯಾಗಿ ಕೃತಕ ಬುದ್ಧಿ ಮತ್ತೆ ತಂತ್ರಜ್ಞಾನವನ್ನ ಅಳವಡಿಸಿ ಈ ಒಂದು ವಾಹನ ಪರಿಶೀಲನೆ ಕಾರ್ಯ ಕೂಡ ನಡೀತಾ ಇರುವಂತದ್ದು.
ಗಡಿಭಾಗದಿಂದ ಒಳಗೆ ಬರುವಂತಹ ಗೋವಾಕ್ಕೆ ಬರುವಂತಹ ಎಲ್ಲ ವಾಹನಗಳನ್ನು ಕೂಡ AI ತಂತ್ರಜ್ಞಾನದ ಮೂಲಕ ತಪಾಸಣೆ ಕೂಡ ಮಾಡಲಾಗ್ತದೆ. ಬಹಳ ಪ್ರಮುಖವಾಗಿ ವಾಹನದ ನೋಂದಣಿ ಪತ್ರ ಆಗಿರ್ಬೋದು ಅಥವಾ ಮಾಲಿನ್ಯ ನಿಯಂತ್ರಣ ಪ್ರಮಾಣ ಪತ್ರ ಮತ್ತು ಇನ್ಸೂರೆನ್ಸ್ ಕಾಪಿಗಳು ಕೂಡ ಸರಿಯಾಗಿ ಇರಬೇಕಾಗತ್ತೆ. ಒಂದು ವೇಳೆ ಸರಿಯಾಗಿ ಇಲ್ಲದಿದ್ದ ಪಕ್ಷದಲ್ಲಿ ಇಲ್ಲಿ ಹೆಚ್ಚಿನ ಪ್ರಮಾಣದ ದಂಡ ಕಟ್ಟಬೇಕಾದ ಅನಿವಾರ್ಯತೆ ಕೂಡ ಇದ್ದಿರುವಂತದ್ದು. ಯಾಕಂತ ಹೇಳಿದ್ರೆ ಗೋವಾ ಸರ್ಕಾರ ಈ ಹಿಂದಿನಲ್ಲೂ ಕೂಡ ಪ್ರವಾಸಿಗರಿಗೆ ಕಟ್ಟುನಿಟ್ಟಿನ ಒಂದು ಕ್ರಮಗಳನ್ನು ಕೂಡ ಕೈಗೊಳ್ತಾ ಬಂದಿದೆ. ಅದರ ಮುಂದುವರೆದ ಭಾಗವಾಗಿ ಈ ರೀತಿಯಾಗಿ ಕ್ಯಾಮೆರಾಗಳನ್ನ ಅಳವಡಿಸಿ ಗಡಿ ಭಾಗದಲ್ಲಿ ಕ್ಯಾಮೆರಾಗಳನ್ನ ಅಳವಡಿಸಿ ವಾಹನಗಳ ತಪಾಸಣೆ ಕಾರ್ಯ ಕೂಡ ನಡೆಸ್ತಾ ಇರುವಂತದ್ದು. ಒಂದು ವೇಳೆ ವಿಮೆ ಪ್ರಮಾಣ ಪತ್ರ ಇಲ್ಲದಿದ್ದ ಪಕ್ಷದಲ್ಲಿ 2,000 ರೂಪಾಯಿ ದಂಡ ಮತ್ತು ತಪ್ಪಿದರೆ ಮತ್ತೆ ಏನಾದರೂ ಅದೇ ರೀತಿ ತಪ್ಪುಗಳು ಪುನರಾವರ್ತನೆ ಆಗದೆ 4,000 ರೂಪಾಯಿ ದಂಡ ಕೂಡ ವಿಧಿಸಲಾಗುತ್ತೆ. ಮತ್ತೆ ಮಾಲಿನ್ಯ ನಿಯಂತ್ರಣ ಪ್ರಮಾಣ ಪತ್ರ ಇಲ್ಲದ ಪಕ್ಷದಲ್ಲಿ 10,000 ರೂಪಾಯಿ ದಂಡ ಕೂಡ ಕಟ್ಟಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈ ಗೋವಾಕ್ಕೆ ಬರುವಂತ ಪ್ರವಾಸಿಗರು ತುಂಬಾ ಎಚ್ಚರದಿಂದ ತಮ್ಮ ವಾಹನಗಳ ದಾಖಲೆ ಪತ್ರಗಳನ್ನ ಮತ್ತು ಇನ್ಸೂರೆನ್ಸ್ ಪ್ರಮಾಣ ಪತ್ರವನ್ನ ಮತ್ತು ಮಾಲಿನ್ಯ ನಿಯಂತ್ರಣ ಪ್ರಮಾಣ ಪತ್ರವನ್ನ ಕೂಡ ಇಟ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಗೋವಾದ ಗೋವಾ ರಾಜ್ಯದ ಅಥೆಂಟಿಕೇಶನ್ ಸಿಸ್ಟಮ್ ನ ಅಡಿಯಲ್ಲಿ ಈ ಒಂದು ಕೆಲಸಗಳು ಕೂಡ ಗೋವಾ ಸರ್ಕಾರ ಮಾಡಿರೋದು. ಯಾಕಂತೇಳಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ಗೋವಾ ರಾಜ್ಯಗಳಲ್ಲಿ ಇಲ್ಲಿ ಯಾವುದೇ ಟೋಲ್ಗಳು ಇಲ್ಲದಿರೋದ್ರಿಂದ ಗೋವಾ ಸರ್ಕಾರ ಈ ರೀತಿಯಾಗಿ ವ್ಯವಸ್ಥೆಯನ್ನು ಕೂಡ ಜಾರಿ ಮಾಡೋದ್ರ ಮೂಲಕ ಕ್ರಮಗಳನ್ನು ಕೂಡ ಕೈಗೊಂಡಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಕ್ರಮ ಗೋವಾ ಸರ್ಕಾರದ ಕ್ರಮ ಕೂಡ ವಾಹನ ಸವಾರಿಗೆ ಕೊಂಚ ಟೆನ್ಷನ್ ಕೂಡ ಆಗಿರುವಂತದ್ದು. ಈ ಬಗ್ಗೆ ಪ್ರವಾಸಿಗರನ್ನ ಮಾತಾಡ್ತೇನೆ, ಪ್ರಯಾಣಿಕರನ್ನ ವಾಹನ ಸವಾರನ್ನ ಮಾತಾಡ್ತೀನಿ. ಏನ್ ಹೇಳ್ತೀವಿ ಸರ್, ಈಗ ಗೋವಾ ಸರ್ಕಾರ ಈ ರೀತಿಯಾಗಿ AI ಟೆಕ್ನಾಲಜಿಗಳ ಮೂಲಕ ವಾಹನ ತಪಾಸಣೆ ಕೂಡ ಮಾಡ್ತಾ ಇರುವಂತದ್ದು, ಏನ್ ಹೇಳ್ತೀರಿ? ಇಲ್ಲಿ ಸಿಸ್ಟಮ್ ಅನ್ನು ಮಾಡಿದ್ದಾರೆ ಗೋವಾ ಸರ್ಕಾರ. ನಮ್ಮತ್ತೆ ಏನು ಅಲ್ಲ, ಇದರ ಬಗ್ಗೆ ನಮ್ಗೆ ಅಂತೂ ಏನೋ ಅರ್ಥ ಆಗ್ತಾ ಇಲ್ಲ. ಎರಡೂ ಕಡೆಗೆ ಕ್ಯಾಮೆರಾ ಇಟ್ಟಿದ್ದಾರೆ, ಅಲ್ಲಿ ಯಾತ್ರ ಸಲ ಹಾಕಿದೆ ಅಂತ ಗೊತ್ತಾಗ್ತಾ ಇಲ್ಲ. ಅದೇ ಗೋವಾ ಸರ್ಕಾರ ಹೇಳುತ್ತೆ ನಿಮ್ಮ ವಾಹನಗಳನ್ನ ತಪಾಸಣೆ ಮಾಡುವಂತದ್ದು ಮತ್ತೆ ಇನ್ಸೂರೆನ್ಸ್ ಗಳು ಸರಿಯಾಗಿ ಇಲ್ಲದೆ ಇದ್ರೆ, ಪೊಲ್ಯೂಷನ್ ಸರ್ಟಿಫಿಕೇಟ್ ಸರಿಯಾಗಿ ಇಲ್ಲದಿದ್ರೆ ದಂಡ ಕೂಡ ವಿಧಿಸ್ತಾ ಇರುವಂತದ್ದು ಗೋವಾ ಸರ್ಕಾರ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅಲ್ಲ, ಈಗಾಗಲೇ ನಮ್ಮ ಗೋವಾ ಹಾಗೂ ಇದು ಕರ್ನಾಟಕ ಬಾರ್ಡರ್ ಇದೆಯಲ್ಲ, ಅಲ್ಲಿ ಪೊಲೀಸ್ ಇದೆ, ಎಕ್ಸೈಸ್ ಇದೆ, ಎಲ್ಲಾನು ಇದೆ. ಅವರೆಲ್ಲ ತಪಾಸಣೆ ಮಾಡ್ತಾರೆ. ಗೊತ್ತಿತ್ತು, ನಮ್ಗೊಂದು ಜವಾಬ್ದಾರಿ ಅಂತ ಇರ್ತದೆ. ನಾವು ನಮ್ಮ ಗಾಡಿಗೆ ಬೇಕಾದಂತ ಎಲ್ಲ ಪೊಲ್ಯೂಷನ್ ಇರ್ಬೋದು, ಇನ್ಸೂರೆನ್ಸ್ ಇರ್ಬೋದು, ಎಲ್ಲಾನು ನಾವು ಸರಿಯಾಗಿ ಇಟ್ಕೊಂಡಿರ್ತೀವಿ. ಇದು ಯಾಕೆ ಮಾಡ್ತಾರೆ ನಾವು ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಗೋವಾದಲ್ಲಿ ಯಾವುದೇ ಟೋಲ್ಗಳು ಇಲ್ಲ. ಟೋಲ್ಗಳು ಇಲ್ಲೋದಿಲ್ಲ ಕಾರಣಕ್ಕೆ ಆದಾಯ ಕೂಡ ಜಾಸ್ತಿಯಾಗಿ ಬಂತ ಹೇಳೋ ಕಾರಣಕ್ಕೆ ಈ ರೀತಿ ಮಾಡಿರ್ಬೋದು ಅಂತ ಅನಿಸ್ತದೆ ನಿಮ್ಗೆ? ಅದು ಇರ್ಬೋದು, ಅದ ಅನಿಸ್ತದೆ, ಇರ್ಬೋದು. ಅದೇನು ಅರ್ಥ ಯಾರಿಗೂ ಸಾರ್ವಜನಿಕರೇ ಪಬ್ಲಿಕ್ ಅದ್ರ ಬಗ್ಗೆ ಅರ್ಥ ಆಗ್ತಾ ಇಲ್ಲ. ಅದೊಂದು ಸ್ವಲ್ಪ ಜನರಿಗೆ ಮನವರಿಕೆ ಆಗ್ಬೇಕು. ವಾಹನ ಸವಾರ ಗಡಿಬಿಡಲ್ಲಿ ಇದ್ದಾರೆ ಆಗದೆ ಏನೋ. ಹೌದೌದು, ಏನು ಅರ್ಥ ಆಗ್ತಾ ಇಲ್ಲ, ನಮ್ಗೆ ಟೆನ್ಷನ್ ಅಲ್ಲಿ ಇದ್ದೀವಿ. ಅದು ವಾಹನ ಸವಾರರಿಗೆ ಗೋವಾ ಸ್ಟ್ರಿಕ್ಟ್ ಮಾಡೋದಕ್ಕೆ ಏನ್ ಹೇಳ್ತೀರಿ ಸರ್? ಸ್ಟ್ರಿಕ್ಟ್ ಅಂದ್ರೆ ಹೆಂಗ್ ಸ್ಟ್ರಿಕ್ಟ್ ಆಗ್ತಾ ಇದ್ದದು? ಅದೇ ಇದ್ನಲ್ಲ, ನಾ ಮೊದಲು ಹೇಳಿದಿನ, ಅಲ್ಲೇನೆ ಎಲ್ಲ ಬೋರ ಗಾಡಿ ಚೆಕ್ ಮಾಡ್ಕೊಂಡು ಕಳ್ಸಿಕೊಡ್ತಾರೆ. ಮತ್ತೆ ಇಲ್ಲಿ ಕ್ಯಾಮೆರಾ ಕೊಡ್ತಾರೆ, ಹೆಂಗ್ ಸ್ಟ್ರಿಕ್ಟ್ ಆಗ್ತದೆ ಹೇಳಿ? ನೋಡಿ, ನಿಮ್ಮ ಪತ್ರಿಕೆಯ ಮುಖಾಂತರ ಸಾರ್ವಜನಿಕರಾಗುವಂತೆ ಒಂದು ತೊಂದರೆಯನ್ನು ತಪ್ಪಿಸ್ಬೇಕಂತ ನಿಮ್ಮಲ್ಲಿ ಒಂದು ಕೇಳ್ಕೊಳ್ತಾ ಇದ್ದೇನೆ. ಒಟ್ಟಲ್ಲಿ ಗೋವಾ ಸರ್ಕಾರ ಈ ರೀತಿಯಾಗಿ ಕೃತಕ ಬುದ್ಧಿಮತ್ತೆಯ ತಂತ್ರಜ್ಞಾನದ ಮೂಲಕ ಈ ಒಂದು ವ್ಯವಸ್ಥೆಗಳನ್ನ ಮಾಡಿರೋದು. ಅಂದ್ರೆ ಕಾರವಾರದಿಂದ ಗೋವಾನ ಪ್ರವೇಶಿಸುವಂತ ಕೊಳೆಂ ಆಗಿರ್ಬೋದು ಅಥವಾ ರಾಮನಗರದಿಂದ ಗೋವಾನ ಪ್ರವೇಶಿಸುವಂತ ಮೊಳೆಂ ಗಡಿ ತೀರದಲ್ಲಿ ಈ ರೀತಿಯಾಗಿ ಸ್ಕ್ಯಾನಿಂಗ್ ಅಂದ್ರೆ ಮಷಿನ್ಗಳನ್ನ ಅಳವಡಿಸಿ, ಕ್ಯಾಮೆರಾಗಳನ್ನ ಅಳವಡಿಸಿ ವಾಹನಗಳ ದಾಖಲೆಗಳು ಅಂದ್ರೆ ನೋಂದಣಿ ಪ್ರಮಾಣ ಪತ್ರ, ಇನ್ಸೂರೆನ್ಸ್ ಪ್ರಮಾಣ ಪತ್ರ ಮತ್ತು ಪೊಲ್ಯೂಷನ್ ಪ್ರಮಾಣ ಪತ್ರವನ್ನ ತಪಾಸಣೆ ಮಾಡೋದ್ರ ಮೂಲಕ ಗೋವಾ ಸರ್ಕಾರ ವಾಹನ ಸವಾರರಿಗೆ ಕಠಿಣ ಕ್ರಮಗಳನ್ನ ಕೈಗೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.